ರೀ ರೀ ಏನು ಪಲ್ಲವಿ ಎದಕ್ಕೆ ಕರೆದಿದ್ದು? ನಮ್ಮ ಮನ್ಯಾಗ ಇನ್ನೊಂದು 2-3 ದಿನ ಬಿಟ್ಟು ಫಂಕ್ಷನ್ ಐತಿ. ಅದಕ್ಕೆ ನಮ್ಮ ಮನೆಯವರು ಇಲ್ಲಿಗೆ ನನ್ನನ್ನು ಕರೆಯಾಕಂತ ಬರಾಕುಂತಾರ. ಒಂದು ಸ್ವಲ್ಪ ಅವ್ರು ಬಂದಾಗ ಚೆನ್ನತಂಗೆ ಮಾತಾಡೋದು, ನಾವಿಬ್ಬರು ಚೆನ್ನತಂಗ ಅದೀವಿ ಅನ್ನೋ ಹಂಗೆ ತೋರಿಸ್ಬೇಕು. ಅದಕ್ಕೋಸ್ಕರನಾದ್ರೆ ಒಂದು ಸ್ವಲ್ಪ ತಣ್ಣಗೆ ಮನ್ಯಾಗ ಒಂದು ಸ್ವಲ್ಪ ಹೊತ್ತು ಕುತ್ಕೋರಿ, ಮತ್ತೆಲ್ಲೂ ಹೋಗಕ್ಕೆ ಹೋಗ್ಬೇಡ್ರಿ. ಅಲ್ಲ, ನಿಮ್ಮ ಮನೆಯವ್ರು ಬಂದ್ರೆ ನಾನು ಯಾಕೆ ಮನೆಯಲ್ಲಿ ಇರಬೇಕು? ನನ್ನ ಕೆಲಸ ಇದೆ, ನಾನು ಹೊರಗಡೆ ಹೋಗ್ತಾ ಇದ್ದೀನಿ. ನಾ ಬರೋದು ಲೇಟ್ ಆಗುತ್ತೆ ಇವತ್ತು. ರೀ, ಅವ್ರು ಬಂದಾಗ ನಿಮ್ಮನ್ನು ಕೇಳ್ತಾರ, ಮನೆಯಲ್ಲೇ ಇರಿ, ನಾಳೆ ಬೇಕಂದ್ರೆ ಹೋಗಂತ್ರಿ ಅಂತ ಹೊರಗಡೆ. ಸರಿ ಬಿಡು ಪಲ್ಲವಿ, ಇರ್ತೀನಿ. ಹಾಗಾದರೆ ನಾಳೆನೇ ಹೋಗ್ತೀನಿ ತಗೋ ಹೊರಗಡೆ, ಸರಿನಾ? ಖುಷಿನಾ ಇವಾಗಾದ್ರೂ? ಸರಿ ಆಯ್ತು ರೀ, ನಾನು ಹೋಗಿ ಟೀ ಇಟ್ಟು ಬರ್ತೀನಿ. ಸರಿ. ಇವಳು ಹಾಗಾದರೆ ಇವ್ರ ಊರಿಗೆ ಹೋಗ್ತಾ ಇದ್ದಾಳೆ. ಇವಳು ತವ್ರ ಮನೆ ಹೋಗಿ ಬರೋವರೆಗೂ ಇವಳ ಜೊತೆ ಚೆನ್ನಾಗಿರ್ಬೇಕು ನಾನು. ಯಾವುದೇ ಕಾರಣಕ್ಕೂ ಇವ್ರ ತಾಯಿ ಮುಂದಾಗಲಿ, ಇವ್ರ ಮನೆಯಲ್ಲಿ ಯಾರ ಮುಂದೂ ನನ್ನ ಬಗ್ಗೆ ಏನೂ ಮಾತಾಡಬಾರ್ದು. ಹಂಗೆ ನೋಡ್ಕೋಬೇಕು ಇವಾಗ. ಇದೊಂದು ವಾರ ಆದಷ್ಟು ಕೇರ್ಫುಲ್ಲಾಗಿರ್ಬೇಕು ನಾನು. ಹಾಗೆ ಪಲ್ಲವಿ ಜೊತೆನೂ ಚೆನ್ನಾಗಿರಬೇಕು. ಹೆಂಗೋ ಅವ್ರ ಮನೆಗೆ ಹೋಗ್ತಾ ಇದ್ದೀವಲ್ಲ, ನೇತ್ರನ ನೋಡ್ಕೋತಾ ಆರಾಮಾಗಿ 2-3 ದಿನ ಇರ್ಬೋದಲ್ಲಿ. ಈ ಚಾನ್ಸನ್ನು ಮಾತ್ರ ಮಿಸ್ ಮಾಡ್ಕೋಬಾರ್ದು ನಾನು. ನೇತ್ರ ಮುಂದೆ ನಾನು ಮಾತ್ರ ಒಳ್ಳೆ ಹುಡುಗನ ಥರ ಅನ್ನಿಸ್ಬೇಕು. ಯಾಕಾದರೂ ಇವನನ್ನು ಮದುವೆ ಆಗಲಿಲ್ಲಪ್ಪ ನಾನು ಅಂತ ಅನ್ಕೋಬೇಕು. ಹಾಗಿರ್ತೀನಿ ನಾನು. ಪಲ್ಲವಿ, ಏನಾದರೂ ಹೆಲ್ಪ್ ಮಾಡ್ಲಾ? ಅಯ್ಯೋ ಬೇಡ ರೀ, ನೀವು ಆರಾಮಾಗಿ ಕೂತ್ಕೋರಿ, ನಾ ಮಾಡ್ತೀನಿ. ಪಲ್ಲವಿ ಪಲ್ಲವಿ, ಅಯ್ಯೋ ನಮ್ಮ ಮನೆಯವ್ರು ಬಂದರು ಅನ್ಸುತ್ತೆ. ಬರ್ರಿ ಅದಕ್ಕೆ ಮರ ಒಳಗಡೆ ಬರ್ರಿ. ನೇತ್ರ ಬಾ ಒಳಗಡೆ. ಚಪ್ಪಲಲ್ಲೇ ಬಿಟ್ಬಿಟ್ರಿ, ನಡೆಯುತ್ತಾ? ಬರ್ರಿ. ಪಲ್ಲವಿ, ಆರಾಮದಿಯಾ? ಅತ್ತೆ ಆರಾಮದಿರಾ? ಮನೆಯಲ್ಲೆಲ್ಲರೂ ಆರಾಮದಾರ? ನಾನಂತೂ ಆರಾಮದಿ ನೋಡಿ. ನನಗೇನು ಕಮ್ಮಿ ಇಲ್ಲಿ, ಆರಾಮ್ ದೊಡ್ಡ ಮನೆ. ನನ್ನ ಗಂಡ ಅಂತೂ ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೋತಾರೆ. ಇನ್ನು ಅತ್ತೆ ಮಾವನ ಕಾಟ ಅಂತೂ ಇಲ್ಲನೇ ಇಲ್ಲ. ಆರಾಮದೀನಿ. ನಿಜ ಹೇಳ್ಬೇಕಂದ್ರೆ ಅಲ್ಲಿಗಿಂತ ಇಲ್ಲೇ ಗಂಡನ ಮನೆಯಲ್ಲಿನ ಆರಾಮಾಗದೇನು ನೋಡ್ರಿ. ನೀವು ಹೆಂಗದಿರಿ? ಆರಾಮದಿರಾ? ನಾವು ಆರಾಮದೀವಿ ಪಲ್ಲವಿ. ಓ ಬೀಗರು, ಯಾವಾಗ ಬಂದ್ರಿ? ನಾವು ಈಗ ಬಂದ್ವಿ ನೋಡ್ರಿ. ಆರಾಮದಿರಿ? ಮನೆಗೆಲ್ಲರೂ ಆರಾಮದಾರಲ್ರಿ? ನಮ್ಮ ಮನೆಯಲ್ಲಿ ಎಲ್ಲರೂ ಆರಾಮದಾರ ನೋಡ್ರಿ. ನಾನು ಆರಾಮದೀನಿ. ನಿಮ್ಮ ಮನೆಯಲ್ಲಿ ಎಲ್ಲರೂ ಆರಾಮದಾರಲ್ಲ? ರೀ, ನಮ್ಮ ಮನೆಯಲ್ಲಿ ಎಲ್ಲರೂ ಆರಾಮದಾರ. ಏನು ಪಲ್ಲವಿ, ನೀನು ಇಲ್ಲೇ ನಿಂದ್ರಿಸ್ಕೊಂಡು ಮಾತಾಡ್ತಾ ಇದೆಯಲ್ಲ, ಕರಿ ಒಳಗಡೆ ಕುಂದ್ರಿಸು, ಕುತ್ಕೊಂಡು ಮಾತಾಡ್ಸು. ಆತ್ರಿ ಹತ್ತಿರ, ನಾನು ಇವ್ರನ್ನ ಅಲ್ಲಿ ಕುಂದಿರ್ಸ್ತೀನಿ. ಒಂದು ಸ್ವಲ್ಪ ಗ್ಯಾಸ್ ಮೇಲೆ ಚಾಕಿಟ್ಟೀನಿ, ನೋಡ್ತೀರಾ ರೀ? ಸರಿ ಆಯ್ತು ತಗೋ, ನಾನು ತೊಗೊಂಬರ್ತೀನಿ ತಗೋ ಚಾನ. ನೀ ಆರಾಮಾಗಿ ಅವ್ರನ್ನ ಕುಂದಿರ್ಸಿ ಮಾತಾಡ್ಸ್ತೀರಿ. ಆಯ್ತು ರೀ ಹತ್ತಿರ. ಅಲ್ಲ ಪಲ್ಲವಿ, ನೀನೇ ಹೋಗ್ಬೇಕಿಲ್ಲ ಚಾ ನೋಡಾಕ. ನಾವು ಹೋಗಿ ಕುತ್ಕೋತಿದ್ವಿ. ಪಾಪ ನಿಮ್ಮ ಅತ್ತೆಯರನ್ನ ಎದಕ್ಕೆ ಕಳಿಸಿದ್ವಿ? ಅವ್ರಿಗೆ ಪಾಪ ತೊಂದರೆ ಆಗುತ್ತೇನ, ಅದು ಅಷ್ಟಕ್ಕೂ ಚಾಗಿ ಎಲ್ಲ ಎದಕ್ಕೆ ಮಾಡೋಕೆ ಹೋಗಿದ್ದೆ? ನಡೀತಿತ್ತು. ಅಯ್ಯೋ ನಡೀತದೆ, ನಮ್ಮ ಮನೆಯಲ್ಲಿ ಎಲ್ಲರೂ ಕೆಲಸ ಮಾಡ್ತಾರಪ್ಪ, ಹಾಗೇನಿಲ್ಲ. ನಮ್ಮ ಅತ್ತೆನೇ ಅಡುಗೆ ಎಲ್ಲ ಜಾಸ್ತಿ ಮಾಡೋದು. ನಾನು ಅಡುಗೆ ಮಾಡ್ತೇನೆಂದರೆ ಬೇಡ ಬೇಡ ಅಂತಾರೆ. ಇವತ್ತು ನೀವು ಬರ್ತಾ ಇದ್ದೀರಂತ ಟೀ ಮಾಡೋಕೆ ನಾನೇ ಇಟ್ಟಿದ್ದು, ಇಲ್ಲ ಅಂದರೆ ನಮ್ಮ ಅತ್ತೆಯವರೇ ಮಾಡ್ತಾರೆ. ಅಯ್ಯೋ, ನಾನು ನೋಡಿ ಇಲ್ಲೇ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ, ನಿಮಗೆ ಮರ್ತೇ ಬಿಟ್ಟೆ. ಬರ್ರಿ, ನಮ್ಮ ಮನೆಯಲ್ಲಿ ದೊಡ್ಡ ಸೋಫಾ ಇದೆ, ಆರಾಮಾಗಿ ಕುತ್ಕೊಂಡು ಮಾತಾಡ್ಬೋದು. ಬರ್ರಿ ಬರ್ರಿ. ಅಲ್ಲ ನೇತ್ರ, ನಾವೇನು ಸೋಫಾನ ಕಂಡಿಲ್ಲನ? ಏನೋ ಸೋಫಾ ಕಂಡಿಲ್ಲ ಅನ್ನೋ ರೀತಿಯಾಗ ಮಾಡಕ್ಕಂತ ಪಲ್ಲವಿ. ಅಯ್ಯೋ ಇರಲಿ ನಡಿ ಚಿಕ್ಕಿ, ಹೆಂಗೋ ಒಂದು ಏನೋ ಒಂದು ಮಾಡ್ಕೊಳ್ಳಿ ಬಿಡತ್ತ. ಲಗುನ ನಾವು ಹೇಳಿಬಿಟ್ಟು ಹೋಗೋಣ್ರಿ, ಮತ್ತೆ ಒತ್ತಾಗುತ್ತಿಲ್ಲ ಅಂದ್ರೆ ಮತ್ತೆ ಬಸ್ ಮಿಸ್ ಆಗಿಬಿಡುತ್ತೆ. ಅದು ಸರಿನೇ ಬಿಡಿ. ಈಕಿದು ಓವರ್ ಆ್ಯಕ್ಟಿಂಗ್ ನನಗೆ ನೋಡೋಕ್ಕಾಗವಲ್ದು. ಇನ್ನೂ ಒಂದು 10 ನಿಮಿಷ ಇಲ್ಲೇ ಇದ್ಬಿಟ್ರೆ ತಲೆ ಗಿರ್ರಂದು ಚಕ್ರ ಬಂದು ಬಿದ್ದೆ ಬಿಡ್ತೀನಿ ಆಟ. ನೇತ್ರ, ಅದಕ್ಕೆಮ್ಮ ಬರ್ರಿಲ್ಲಿ. ಬಂದ್ವಿ. ಅಯ್ಯೋ, ಹಾಗೆ ನಿಂತಿದ್ದೀರಲ್ಲ, ಕುತ್ಕೋರಿ. ಅಯ್ಯೋ ಪಲ್ಲವಿ, ನಮಗೆ ಕುಂದಿರ್ಸಿ, ನೀ ಹಂಗ ನಿಂತಿಯಲ್ಲ, ಬಾ ಕುತ್ಕೋ ಬಾ ನೀನು. ಅಯ್ಯೋ ಇರಲಿ ಬಿಡ್ರಿ ಅತ್ತಿಗೆಮ್ಮ, ನಾನೇನು ಇದ ಸೋಫಾ ಮೇಲೆ ದಿನ ಕುತ್ಕೊಂಡಿರ್ತೀನಿ, ನಡೀತೈತೆ, ನಾ ಆಮೇಲೆ ಕುತ್ಕೋತೀನಿ. ನೀವು ಇವತ್ತು ಬಂದಿರಿ ನೋಡ್ರಿ, ಎಷ್ಟು ಮೆತ್ತಗೈತಿಲ್ಲ ಸೋಫಾ, ಆರಾಮಾಗಿ ಕುತ್ಕೋರಿ. ಆ ಮನ್ಯಾಗಂತೂ ಬರೀ ನೆಲದ ಮೇಲೇನ ಕುತ್ಕೊಂಡಿರ್ತೀರಿ, ಅಟ್ಲೀಸ್ಟ್ ಇಲ್ಲರೂ ಕುತ್ಕೋರಿ ನಮ್ಮ ಮನ್ಯಾಗಾರ. ಸರಿ ಬಿಡು. ಅಂದಂಗೆ ನಿನ್ನ ಗಂಡ ಮನ್ಯಾಗಿಲ್ಲನ? ಕಾಣಿಸ್ತಾನೆ ಇಲ್ಲಲ್ಲ. ಅವ್ರಿಗೂ ಇಲ್ಲೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ನಿಮ್ಮ ಮಾವರು ಎಲ್ಲದಾರ? ಅಯ್ಯೋ, ನಮ್ಮ ಮಾವರು ಯಾವುದೋ ಆಫೀಸ್ ಕೆಲಸನೇ ಎದ್ರ ಮೇಲೇನೋ ಹೊರಗಡೆ ಹೋಗಿದ್ದಾರೆ. ನಮ್ಮ ಯಜಮಾನ್ರು ಇಲ್ಲೇ ಮನೆಯಲ್ಲೇ ಇದ್ದಾರೆ, ಮೇಲೆ ರೂಮ್ನಲ್ಲಿರ್ಬೋದು. ನೀವು ಕುತ್ಕೊಂಡಿರಿ, ನಾ ಕರೆದು ಬರ್ತೀನಿ. ಅವರಂತೂ ನನ್ನನ್ನು ಬಿಟ್ಟು ಎಲ್ಲೂ ಹೊರಗಡೆ ಹೋಗೋದೇ ಇಲ್ಲ. ಆಫೀಸ್ ಕೆಲಸ ಆದ ತಕ್ಷಣವೇ ಮನೆಗೆ ಬಂದುಬಿಡ್ತಾರೆ, ನನ್ನ ಜೊತೆ ಆರಾಮಾಗಿ ಮಾತಾಡ್ಕೊತ ಕೂತ್ಕೊಂಡ್ಬಿಡ್ತಾರೆ, ಮತ್ತೆಲ್ಲೂ ಹೋಗೋದೇ ಇಲ್ಲ. ಇರ್ರಿ, ನಾನೇ ಕರೆದು ಬರ್ತೀನಿ ಅವರಿಗೆ. ಚಿಕ್ಕಿ, ಇವ್ರದ್ದು ಓವರ್ ಆ್ಯಕ್ಟಿಂಗ್ ನೋಡೋಕ್ಕಾಗವಲ್ದಪ್ಪ ನನ್ನ ಕೈಯಾಗ. ಇನ್ನೊಂದು ಸ್ವಲ್ಪ ಹೊತ್ತು
ಸುಮ್ಮನೆ ಇರಬೇಕು, ಏನೂ ಮಾಡೋಕ್ಕಾಗಲ್ಲ. ಒಂದು 2 ನಿಮಿಷ ಅದಕ್ಕೆ ಮರ ಬರ್ತಾರೆ. ಏನೋ ಇಂಪಾರ್ಟೆಂಟ್ ಆಫೀಸಿಂದ ಕಾಲ್ ಬಂದಿದೆ ಅಂತೆ, ಅದಕ್ಕೋಸ್ಕರ ಮಾತಾಡ್ತಾ ಇದ್ದಾರೆ, ಬರ್ತಾರೆ. ಹೌದಾ, ಇರಲಿ ಬಿಡವ, ನಡೀತೈತಿ. ಅಂದಂಗೆ ಟಿ ವಿ ಏನಾರು ಹಚ್ಚಿಲ್ಲೇನ್ರಿ ಅದಕ್ಕೆ ಮರ? ನೋಡ್ತೀರನ? ನಮ್ಮ ಮನ್ಯಾಗ ದೊಡ್ಡ ಟಿ ವಿ ಐತಿ ನೋಡ್ರಿ, ಇಲ್ಲೈತಲ್ಲ ಇಲ್ಲೊಂದು ದೊಡ್ಡ ಟಿ ವಿ, ಆಮೇಲೆ ನಮ್ಮ ರೂಮ್ನಾಗೂ ಅಷ್ಟೇ ಅಲ್ಲೂ ಒಂದು ಟಿ ವಿ ಐತ್ರಿ. ಹಚ್ಚಲೇನ್ರಿ? ನೋಡ್ತೀರೇನ್ರಿ? ಹಾಂ, ಬೇಡವ ಬೇಡ, ಟಿ ವಿ ಎಲ್ಲ ನೋಡ್ಕೊಂಡು ಕೂತ್ಕೊಳ್ಳೋಷ್ಟೇ ಪುರ್ಸತ್ತಿಲ್ಲ. ಲಘುನ ನಿಮ್ಮ ಅತ್ತೆಯರನ್ನ ಮತ್ತು ನಿನ್ನ ಗಂಡನ ಕರೆದ್ರೆ ಲಘುನ ಹೇಳಿ ಹೋಗ್ತೀವವ್ವ. ಮತ್ತು 8 ಗಂಟೆ ಬಸ್ಸ ಲಾಸ್ಟ್ ಅಲ್ಲ ಇರೋದು, ಮತ್ತು ಹೊತ್ತಾಕೈತೆ ನಮ್ಗೆ ಹೋಗಕ್ಕೆ. ಏನು, ಬಸ್ಸಿಗೆ ಬಂದಿದ್ದೀರಾ? ಹಾಂ ಅತ್ತೆ, ಬಸ್ಸಿಗೆ ಬಂದಿದ್ದೀವಿ. ಯಾಕೆ, ಏನಾಯಿತು? ಹಾಂ, ಏನಿಲ್ಲ, ಹಾಗೆ ಕೇಳಿದೆ. ನೀನು ನಮ್ಮ ಜೊತೆ ಇವಾಗ ಬರ್ತೀಯನವ? ಬೇಕಾದ್ರೆ ನಿಮ್ಮ ಮನೆಗೆ ನಿಮ್ಮ ಅತ್ತೆಯರಿಗೆ ನಿನ್ನ ಗಂಡಗ ಹೇಳ್ತೀವಿ. ಹೆಂಗೋ ಇನ್ನೊಂದು 3 ದಿನ ಆಯ್ತಲ್ಲ, ನೀನು ಬಾ, ನೀನೇನು ಇವಾಗ ಕರ್ಕೊಂಡು ಹೋಗ್ತೀವಿ ಬೇಕಾದ್ರೆ. ಅಯ್ಯೋ, ಏನು ಅತ್ತಿಗೆಮ್ಮ, ನಾನು ಈಗ ಬರೋದಾ? ಅದು ಬಸ್ನಲ್ಲಿ? ಇಲ್ಲ ಅತ್ತಿಗೆಮ್ಮ, ನನಗಿವಾಗ ಬಸ್ಸಿಗೆ ಅಡ್ಡಾಡೋದು ಬಿಟ್ಬಿಟ್ಟಿದ್ದೀನಿ ನಾನು. ಆಗೋದಿಲ್ಲಪ್ಪ, ಆ ಗದ್ದಲು ಆಮೇಲೆ ಆ ಗಿಜಿ ಅದೆಲ್ಲ ಆಗೋದಿಲ್ಲ. ನಾನು ಇಷ್ಟೊತ್ತಿದ್ರು ಕಾರಿಗೆ ಬರ್ತೀನಿ. ನಾನು ನಾಳೆ ಅಥವಾ ನಾಡ್ದು ನಮ್ಮ ಯಜಮಾನ್ರಿಗೆ ಹೇಳ್ತೀನಿ, ಅವರೇ ಬಂದು ನನ್ನನ್ನು ಬಿಟ್ಟು ಹೋಗ್ತಾರೆ. ಮತ್ತು ಅವಾಗೆಲ್ಲ ಅಡ್ಡಾಡ್ತಿದ್ದೆಲ್ಲವ? ಅಯ್ಯೋ, ಇವಾಗಂತೂ ಆಗೋದೇ ಇಲ್ಲ ಅತ್ತಿಗೆಮ್ಮ. ಇಲ್ಲಿ ಎಲ್ಲಿಗೆ ಹೋದ್ರೂ ಇವರೇ ಕರ್ಕೊಂಡು ಹೋಗ್ತಾರಲ್ಲ, ಕಾರ್ನಲ್ಲಿನೇ ಕರ್ಕೊಂಡು ಹೋಗ್ತಾರೆ. ಹಾಗಾಗಿ ಕಾರಿಗೆ ಅಡ್ಜಸ್ಟ್ ಆಗಿಬಿಟ್ಟಿದ್ದೇನೆ. ಬಸ್ಸೆಲ್ಲ ಆಗೋದಿಲ್ಲಪ್ಪ ನನ್ನ ಕೈನಲ್ಲಿ. ಅದಕ್ಕೆ ನಾನು ಮತ್ತು ನಮ್ಮ ಮನೆಯವರು, ನಮ್ಮ ಅತ್ತೆ ಮಾವ ಬರ್ತೀನಿ ಅಂದರೆ ಎಲ್ಲರೂ ನಾವು ಒಮ್ಮೆಗೆ ಬರ್ತಿರ್ತೇವೆ ರೀ. ಅದು ಅಲ್ಲದೆ ನಮ್ಮ ಯಜಮಾನ್ರು ಅಷ್ಟು ಮುಂಚೆನೂ ಕಳಿಸೋದಿಲ್ಲ. 3 ದಿನ 4 ದಿನ ಬಿಟ್ಟು ಕಳಿಸೋದಿಲ್ಲ. ಅವರು ಅಷ್ಟು ದಿನ ನನ್ನನ್ನು ಬಿಟ್ಟು ಇರೋದಿಲ್ಲ. ಬೇಕಾದರೆ 2 ದಿನ ಮುಂಚೆನೇ ಇರಬೇಕಾದ್ರೆ, ಇಲ್ಲ ಹಿಂದಿನ ದಿನ ಬಂದು ಇದ್ದು ಆರಾಮಾಗಿ ನಾನು ಅವರು ಒಂದು 2-3 ದಿನ ಇದ್ದು ವಾಪಸ್ ಈ ಕಡೆ ಬಂದುಬಿಡ್ತೀವಿ. ಹೌದಾವ? ಸರಿ ತಗೋವ, ನೀನು ಹೆಂಗೆ ಅನಿಸ್ತೈತೆ ಹಂಗೆ ಮಾಡು. ನಮಸ್ಕಾರಪ್ಪ. ನಮಸ್ಕಾರ ರೀ. ಹಾಂ, ನಮಸ್ತೆ ನಮಸ್ತೆ. ಆರಾಮದ್ದೀರಿ? ಮನೇಲೆಲ್ಲರೂ ಆರಾಮದಾರಲ್ಲ? ಹಾಂ ರೀ, ನಮ್ಮ ಮನೆಯಲ್ಲೆಲ್ಲರೂ ಆರಾಮದಾರ ನೋಡ್ರಿ. ನಾವು ಆರಾಮದೀವಿ, ನೀವು ಆರಾಮದಿರಿಲ್ರಿ? ಹಾಂ ರೀ, ನಾವು ಆರಾಮದೀವಿ ನೋಡ್ರಿ. ಪಲ್ಲವಿ, ಒಂದು ಸ್ವಲ್ಪ ನಿಮ್ಮ ಅತ್ತೆಯರನ್ನ ಕರೆದು ಬಿಡವ. ಹಾಂ, ಅತ್ತೆರ 1 ನಿಮಿಷ ಬರ್ರಿಲಿ ಲಘುನ. ಅಯ್ಯ ಇರವ, ಅದು ನೀನು ಚಾ ಕಿಟ್ಟಿದ್ದೆಲ್ಲ ಹಾಲು ಒಡೆದೋಗ್ಬಿಟ್ಟಿತ್ತದ, ನೀನು ನೋಡೇ ಇಲ್ಲ. ಅದಕ್ಕೆ ನಾನು ಬೇರೆದ್ರಾಗ ಚಾ ಕಿಡಾಕ್ ಕುಂತಿದ್ದೆ, ಅಷ್ಟಾಗ ಕರೆದ್ಬಿಟ್ಟಲ್ಲ. ನೀವು ಕೂತ್ಕೊಂಡಿರವ, 1 ನಿಮಿಷ ಚಾ ಕಿಟ್ಬಿಡ್ತೀನಿ. ಅಯ್ಯೋ, ಇರಲಿ ಬಿಡ್ರಿ ಅಕ್ಕರೆ, ಏನಾಗಂಗಿಲ್ಲ. ನಾವು ಈಗ ಇಷ್ಟೊತ್ನಾಗೆಲ್ಲ ಚಹಾ ಕುಡಿಯಂಗಿಲ್ಲ ರೀ, ಮತ್ತು ಬಸ್ಸಿಗೆ ಗೊತ್ತಾಕೈತಾ, ಅದಕ್ಕೆ ನಿಮಗೆ ಕರೆದ್ವಿ. ಚಾಗಿ ಏನು ಬ್ಯಾಡ್ತವ್ರಿ, ನಡಿತೈತಿ. ಅಂದಂಗೆ ಇನ್ನೊಂದು 3 ದಿನ ಬಿಟ್ಟು ನಮ್ದು ಸರಸ್ವತಿ ಅದಾಳಲ್ರಿ, ಆಕಿದು ಸೀಮಂತದ ಕಾರ್ಯ ಐತ್ರಿ ಮನ್ಯಾಗ. ಒಂದು ಸ್ವಲ್ಪ ಜೋರಾಗಿ ಮಾಡಿದ್ರೆ ಕೊನೆಯದಕ್ಕೆ ಸಸಿ ಅಲ್ಲ ನಮ್ಮ ಮನ್ಯಾಗ ಆಕಿ, ಅದಕ್ಕೆ ಒಂದು ಸ್ವಲ್ಪ ಜೋರಾಗಿ ಮಾಡೋಣ ಅಂತ ಅಂದ್ಕೊಂಡಿವಿ. ಅದಕ್ಕೆ ನಿಮ್ಗೆ ಕರೆದು ಹೋದ್ರೆ ಆಯಿತು ಅಂತಂದು ಇಲ್ಲಿ ತನಕ ಬಂದ್ವಿ ನೋಡ್ರಿ. ಮತ್ತು ನೀವು ತಪ್ಪಿಸ್ಲಾರ್ದಂಗೆ ಬರ್ಬೇಕು ನೋಡ್ರಿ. ಆತು ಬರವ, ಬರ್ತೀವಿ. ನೀವು ಫೋನಾಗ ಹೇಳಿದ್ರು ನಡೀತಿತ್ತು. ಇರಲಿ ಬಿಡ್ರಿ, ಅದಲ್ಲದೆ ಇವರು ಹೊಸದಾಗಿ ಮದುವೆ ಆದರೆ ಮನೆಗೂ ಒಂದ್ಸಲ ಬಂದಿಲ್ಲಲ್ಲ, ಹಾಗಾಗಿ ಇವರು ಕರೆದಂಗೂ ಆಗುತ್ತಾ ಹೇಳ್ದಂಗೂ ಆಗುತ್ತಂತ ಬಂದಿದ್ದೆ. ಅಣ್ಣಾರ ನೀವು ಬರ್ಬೇಕ್ರಿ, ಮತ್ತು ತಪ್ಪಿಸ್ಬೇಡ್ರಿ. ಹಾಂ ರೀ, ಬರ್ತೀವಿ ತಗೋರಿ, ಖಂಡಿತ ಬರ್ತೀವಿ ಎಲ್ಲರೂ. 2 ದಿನ ಮುಂಚೆನೇ ಬರ್ಬೇಕ್ರಿ, ಚಲೋ ಆಗುತ್ತಾ. ನಾನು ನೋಡ್ತೀನಿ ರೀ, ನಂದು ಆಫೀಸಲ್ಲಿ ಲೀವ್ ಕೊಟ್ಟರೆ 2 ಡೇಸ್ ಮುಂಚೆ ಬರ್ತೀನಿ. ಇಲ್ಲ ಅಂದರೆ ಪಲ್ಲವಿನ ಮತ್ತು ನಮ್ಮ ಮಮ್ಮಿನ ಕಳಿಸಿರ್ತೀನಿ ಅಂತೆ. ಸರಿ, ಆಯ್ತು ರೀ. ಅಕ್ಕಾರ. ಅಯ್ಯೋ, ಮನೆ ಕೆಲಸದವ್ನು ಬಂದಂಗೆ ಆದ ಅಂತ ಅನಿಸ್ತೈತಿ. ಅಲ್ಲಿ ಹೊರಗಡೆ ಎಲ್ಲ ಕ್ಲೀನ್ ಮಾಡಿಸ್ತೀವಿ ಅಂದಿದ್ವಲ್ಲ ಪಲ್ಲವಿ, ನೀವು ಮಾತಾಡ್ತೀರಿ. ನಾವು ಸ್ವಲ್ಪ ಮನೆಗೆ ಆಳು ಬಂದಾರ, ಹೋಗಿ ಒಂದು ಸ್ವಲ್ಪ ಕ್ಲೀನ್ ಮಾಡಿಸೋದೈತಿ, ಮಾಡಿಸ್ತೀನಿ. ಆಯ್ತು ರೀ. ಪಲ್ಲವಿ, ಅಟ್ಲೀಸ್ಟ್ ಜ್ಯೂಸರ್ ಹಾಕ್ಕೊಡು, ಜ್ಯೂಸರ್ ಕುಡಿಲಿ. ಆತ್ರಿ ಅತ್ತರ. ಪಲ್ಲವಿ, ನೀವು ಮಾತಾಡ್ತೀರಿ ನಿಮ್ಮ ಮನೆಯವ್ರ ಜೊತೆ, ನಂದು ಸ್ವಲ್ಪ ಆಫೀಸ್ ಕೆಲಸ ಇದೆ, ನಾನು ಮುಗಿಸ್ತೀನಿ. ಸರಿ, ಆಯ್ತು ರೀ. ಅದಕ್ಕೆಮ್ಮ ಆರಾಮಾಗಿಲ್ಲೇ ಕುತ್ಕೋರಿ, ಫ್ರಿಜ್ನಾಗ ಜ್ಯೂಸ್ ಇಟ್ಟೈತ್ರಿ, ತೊಗೊಂಬರ್ತೀನಿ ಕುಡಿಯಂತ್ರಿ ಅಂತ. ಅಟ್ಲೀಸ್ಟ್ ಜ್ಯೂಸರ ಕುಡಿದು ಹೋಗಂತ್ರಿ ಅಂತ. ಏ ಬೇಡವಾ, ಬೇಡ, ಜ್ಯೂಸ್ ಬೇಡ, ಏನು ಬೇಡ. ಅದು ಫ್ರಿಜ್ನಾಗ ಇಟ್ಟಿದ್ದೆ ಕುಡಿದ್ರೆ, ಅದು ಇಷ್ಟೊತ್ತಿನಾಗ ಕುಡಿದ್ರೆ ಮತ್ತೆ ಗಂಟ್ಲು ಹಿಡ್ದಂಗೆ ಆಗುತ್ತವ. ಬೇಡ, ನಾವೇನು ಹೋಗ್ತೀವಿ ತಗೋ. ಅಯ್ಯ ಅತ್ತಿಯಮ್ಮ, ಬಂದು ಹಂಗೆ ಹೋಗ್ತೀನಂತೀರಲ್ಲ, ಬರ್ರಿ ನಮ್ಮ ಮನೆಯೆಲ್ಲ ತೋರಿಸ್ತೀನಿ. ಮ್ಯಾಲೆ 2 ಕೋಣೆ ಅದಾವು, ಮತ್ತು ಇಲ್ಲೊಂದು ಆ ಕಡೆ ಕೋಣೆ ಐತಿ, ಹೊರಗಡೆ ಗಾರ್ಡನ್ ಐತಿ. ಈಗ ಬಂದಿದ್ರಲ್ಲ, ಕರೆದ್ರಲ್ಲ, ನಮ್ಮ ಮನ್ಯಾಗ ಆಳೆಲ್ಲ ಮಾಡ್ತಾರೆ ಈ ಮನೆ ಕೆಲಸ. ನಂದು ಏನೂ ಕೆಲಸ ಇಲ್ಲ. ಆರಾಮಾಗಿ ಎದ್ದೇಳೋದು, ಕುತ್ಕೊಳ್ಳೋದು, ನಾಷ್ಟ ನಮ್ಮ ಅತ್ತೆಯರು ಮಾಡಿಕೊಡ್ತಾರೆ, ಆರಾಮಾಗಿ ನಾಷ್ಟ ತಿಂತೀನಿ. ಅಡುಗೆ ಏನಾರು ಇದ್ರೆ ಅಡುಗೆ ನಾನೇ ಮಾಡ್ತೀನಪ್ಪ. ಒಂದೊಂದು ಸಲ ಅವ್ರು ಮಾಡ್ತಾರೆ, ಒಂದೊಂದು ಸಲ ನಾ ಮಾಡ್ತೀನಿ, ಇಬ್ಬರು ಹಂಚ್ಕೊಂಡು ಮಾಡ್ತೀವಿ. ಹಾಗಾಗಿ ಆರಾಮದೀನಿ ನೋಡ್ರಿ. ಇಲ್ಲ ಅಳವ, ಮತ್ತೆ ಯಾವಾಗಾರ ಬಂದಂಗೆ ಮನೆ ನೋಡ್ತೀವಿ ಅಂತ. ಆಗಲೇ ಹೊತ್ತಾತು, ಇನ್ನೊಂದು 10 ನಿಮಿಷಕ್ಕೆ ಬಸ್ ಬಂದುಬಿಡ್ತೈತಿ. ಅದಕ್ಕೆ ಲಘುನ ಹೋಗ್ಯವ. ಮತ್ತು ಬಸ್ ಮಿಸ್ ಆತಂದ್ರೆ ಮತ್ತು ಪಜೀತ ಆಗ್ಬಿಡ್ತೈತಿ. ಮನ್ಯಾಗೂ ಕೆಲಸ ಭಾಳ ಅದಾವು, ಅದಕ್ಕೆ ಹೋಗ್ಯವ. ಹ್ಞೂ ರೀ ಅತ್ತಾರ, ಮತ್ತೆ ಯಾವಾಗಾರ ಬಂದಂಗೆ ನೋಡ್ತೀವಿ ತೋರೆ. ನೀವು ಆರಾಮದಿರಲ್ಲ ಒಟ್ಟಿನಲ್ಲಿ, ಅಷ್ಟೇ ಸಾಕು ನಮ್ಗೆ.
ಅಯ್ಯೋ ಆರಾಮದೀನಿ ನೋಡ್ರಿ, ಮಸ್ತ್ ಅದೀನಿ. ಊರಿನ ಕಡೆ ಲಕ್ಷಣ ಇಲ್ಲ ನೋಡ್ರಿ. ಇವಾಗ ಹೇಗೋ ನೀವು ಫಂಕ್ಷನ್ ಇದೆ ಅಂತ ಕರೆಯಕ್ಕೆ ಬಂದಿರಲ್ಲ, ಅದಕ್ಕೋಸ್ಕರ ಬರ್ತಾ ಇದ್ದೀನಿ. ಇಲ್ಲ ಅಂದರೆ ಊರ ಕಡೆ ಬರ್ತಾನೆ ಇಲ್ಲ ಆಗಿದೆ. ಆರಾಮದೀನಿ. ಅವ್ವಗೆ ಹೇಳಿಬಿಡ್ರಿ ಪಲ್ಲವಿ ಆರಾಮದ ಅಂತಂದು, ಸರಿನಾ? ಒಂದು ಸ್ವಲ್ಪ ಎ ಸಿ ಏನಾರು ಹಾಕ್ತೇನೆ, ಆರಾಮಾಗಿ ಎ ಸಿಯಾಗಿ ಕುತ್ಕೊಂಡಂತ್ರಂತೆ ಒಂದು ಸ್ವಲ್ಪ ಥರ. ಹಾಂ, ಏನು ಬೇಡವ, ಏನು ಬೇಡ. ಹೊಕ್ಕೆ ತಗೋ, ನಾವು ಹೊತ್ತಾಕೈತೆ ಮತ್ತೆ. ಸರಿ ಆತ್ರಿ ಅಮ್ಮಾರ, ಬರ್ರಿ ಬಾಕಲ್ ತನಕ ಬಿಡ್ತೀನಿ. ಸರಿ ನಾವು. ನೇತ್ರ, ನಿನ್ನ ಮನೆಗೆ ಫಂಕ್ಷನ್ಗೋಸ್ಕರ ಬರಲಿಲ್ಲ ಅಂದರೂ ನಿನ್ನ ನೋಡೋದಕ್ಕೋಸ್ಕರನಾದರೂ ಬಂದೇ ಬರ್ತೀನಿ. 2 ದಿನ ಮುಂಚೆ ಬರ್ತೀನಿ, ಆರಾಮಾಗಿ ಇನ್ನೂ 2 ದಿನ ಎಕ್ಸ್ಟ್ರಾ ಅಲ್ಲೇ ಇದ್ದು ಬರ್ತೀನಿ. ಇದೊಂದು 4-5 ದಿನ ಭಾಳ ಕೇರ್ಫುಲ್ಲಾಗಿರಬೇಕು ಪಲ್ಲವಿ.